ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಈ ಕಲಿಯುಗದಲ್ಲಿ ಶ್ರೀಕೃಷ್ಣನ ಜೀವಂತ ಹೃದಯ ಇದೆ ಅಂದರೆ ನಂಬ್ತೀರಾ? ಈ ದೇವಸ್ಥಾನವನ್ನು ನಾವು ಒಡಿಸ್ಸಾದಲ್ಲಿ ನೋಡ್ತೀವಿ. ಈ ದೇವಸ್ಥಾನದಲ್ಲಿ 12 ವರ್ಷಕ್ಕೊಮ್ಮೆ ಪೂರಿ ಜಗನ್ನಾಥನ ಮೂರ್ತಿಯನ್ನು ಬದಲಾಯಿಸಲಾಗುತ್ತದೆ. ಆಗ ಇಡೀ ಪುರಿಯ ಎಲೆಕ್ಟ್ರಿಸಿಟಿಯನ್ನು ಕಟ್ ಮಾಡಿ ಒಬ್ಬ ಅರ್ಚಕರು ಬ್ಲೈಂಡ್ ಫೋಲ್ಡ್ ಹಾಕೊಂಡು ದಪ್ಪನೆ ಗ್ಲೌಸ್ ಹಾಕೊಂಡು ಮಂದಿರಕ್ಕೆ ಹೋಗ್ತಾರೆ. ಅಲ್ಲಿ ಹಳೆಯ ಮೂರ್ತಿಯಲ್ಲಿರುವ ಒಂದು ನಿಗೂಢ ವಸ್ತುವನ್ನು ತೆಗೆದು ಹೊಸ ಮೂರ್ತಿಯಲ್ಲಿ ಇಡ್ತಾರಂತೆ. ಆ ನಿಗೂಢ ವಸ್ತುವೇ ಶ್ರೀಕೃಷ್ಣನ ಜೀವಂತ ಹೃದಯ. ಹೌದು, ಪೂರಿಯಲ್ಲಿ ಇಂದಿಗೂ ಕೂಡ ಶ್ರೀಕೃಷ್ಣನ ಜೀವಂತ ಹೃದಯ ಇದೆ ಎಂದು ಹೇಳಲಾಗುತ್ತದೆ. ಇನ್ನೊಂದು ಆಶ್ಚರ್ಯಕರ ವಿಷಯವೇನೆಂದರೆ, ಪೂರಿ ಜಗನ್ನಾಥನ ಮಂದಿರದ ಗೋಪುರದ ಮೇಲಿರುವ ಬಾವುಟಗಳು ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರಾಡುತ್ತದೆ. ಇದು ವಿಜ್ಞಾನಿಗಳಿಗೂ ಕೂಡ ಬೆರಗಾಗುವಂತೆ ಮಾಡಿದೆ. ಈ ಬಾವುಟವನ್ನು ಪ್ರತಿದಿನ ಚೇಂಜ್ ಮಾಡ್ತಾರಂತೆ. ಒಂದು ವೇಳೆ ಬಾವುಟವನ್ನು ಬದಲಾಯಿಸದೇ ಇದ್ದರೆ 18 ವರ್ಷಗಳ ಕಾಲ ಮಂದಿರವನ್ನು ಮುಚ್ಚಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ದೇವಾಲಯದಲ್ಲಿ ಪ್ರಸಾದವನ್ನು ಮಡಕೆಯಿಂದಲೇ ತಯಾರಿಸಲಾಗುತ್ತದೆ. 7 ಮಡಕೆಯನ್ನು ಒಂದರ ಮೇಲೊಂದು ಇಟ್ಟು ಅಡಿಗೆ ಮಾಡ್ತಾರೆ. ಆಶ್ಚರ್ಯಕರ ವಿಷಯವೇನೆಂದರೆ, ಮೇಲಿನ ಮಡಕೆಯ ಪ್ರಸಾದ ಬೆಂದ ನಂತರವೇ ಕೆಳಗಿನ ಪ್ರಸಾದ ಬೇಯುತ್ತದೆ. ಇದು ಹೇಗೆ ಸಾಧ್ಯ ಎಂದು ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ. ನಮ್ಮ ಹಿಂದೂ ದೇವಾಲಯಗಳಲ್ಲಿ ಕಂಡುಬರುವ ಕಲ್ಲು ಮತ್ತು ಲೋಹದ ಪ್ರತಿಮೆಗಳಿಗಿಂತ ಭಿನ್ನವಾಗಿ ಜಗನ್ನಾಥನ ಚಿತ್ರವನ್ನು ಮರದಿಂದ ಮಾಡಲ್ಪಟ್ಟಿದೆ. ಪ್ರತಿ 12 ಅಥವಾ 19 ವರ್ಷಗಳಿಗೊಮ್ಮೆ ಇಲ್ಲಿ ಮೂರ್ತಿಯನ್ನು ಬದಲಾಯಿಸಲಾಗುತ್ತದೆ ಅಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಲಾಗಲ್ಲಿ ಸಿಗೋಣ. ಧನ್ಯವಾದಗಳು.